ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಏನಪ್ಪ ತಿಮ್ಮಜ್ಜಿ ಇಷ್ಟು ದಿನ ಆದಮೇಲೆ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಏನು ಮಾಡೋದಪ್ಪ, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆ ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಡೈಲಿ ವೀಡಿಯೋಸ್ ಬರುತ್ತಪ್ಪ. ಪ್ಲೀಸ್ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಹಂಗೆ ಇನ್ನು ಮುಂದೆನೂ ಸಪೋರ್ಟ್ ಮಾಡ್ರಪ್ಪ. ಏನು ತಿಮ್ಮಜ್ಜಿ ಒಬ್ಬಳೇ ನಿಂತ್ಕೊಂಡು ಏನೋ ಹಿಂಗೆ ಒಬ್ಬಳೇ ಮಾತಾಡ್ತಾ ಇದೆಯಲ್ಲ, ಏನಾಯ್ತು? ಏನಿಲ್ಲ ಬಾ ಲಕ್ಷ್ಮಕ್ಕ, ಇಷ್ಟು ದಿನ ವೀಡಿಯೋಸ್ ಮಾಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರನ ಏನಕ್ಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದೆ. ದಿನ ಹೆಂಗೆ ಸಪೋರ್ಟ್ ಮಾಡ್ತಿದ್ರ ಹಂಗೆ ಸಪೋರ್ಟ್ ಮಾಡ್ರಪ್ಪ, ಇನ್ನು ಮುಂದೆ ಡೈಲಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಕಣೆ. ಬಾ. ಓ ಹೌದೇನು, ಅದೇನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತಲ್ಲ, ಎಲ್ಲ ಸಾಲ್ವ್ ಆತೇನಜ್ಜಿ? ಇವಾಗ ಹೆಂಗಿದ್ದಾರೆ ಎಲ್ಲನ? ಚೆನ್ನಾಗವ್ರೆ ಕಣೆ ಎಲ್ಲ. ಇವಾಗ ಎಲ್ಲ ಚೆನ್ನ ದೇವ್ರ ದಯದಿಂದನ ಎಲ್ಲ ಸರಿ ಆತಮ್ಮ. ಅರ್ಥ ಮಾಡ್ಕೊತಾರೆ ಬಿಡಜ್ಜಿ, ಅವ್ರಿಗೂ ಗೊತ್ತಾಗುತ್ತಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಇದ್ದೇ ಇರುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ, ಇನ್ನು ಮುಂದೆನೂ ಹಂಗೆ ಸಪೋರ್ಟ್ ಮಾಡ್ತಾರೆ ಅವರು. ನೀನು ಮಾಡೋದು ಮಾಡ್ಕೊಂಡು ಹೋಗಜ್ಜಿ. ಲಕ್ಷ್ಮಕ್ಕ, ಹಂಗೆ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತಾರೆ ಅಂತಾನೆ. ನೋಡೋಣ ಏನು ಮಾಡ್ತಾರೆ ಅಂತಾನೆ. ಏನು ಅಡುಗೆ ಮಾಡಿದ್ದೆ ಅಜ್ಜಿ? ಅಲ್ಲಿ ಅಡುಗೆ ಮಾಡ್ದೇನು? ನೀನು ಮತ್ತಿಗೆ ಎಟ್ಟಾಳ್ಕಣೆ ಲಕ್ಷ್ಮಕ್ಕ, ಎದ್ದು ಈಗಿನೂ ಬಂದಿದ್ದೀನಿ ಹೊರಕ್ಕೆ ಹೊಟ್ಟೆ ಕಸ ಗುಡ್ಸೋಣ ಅಂತಾನೆ. ಹಾಳೆ ಅಡುಗೆ ಮಾಡಿದ್ಯಾ ಅಂತ ಕೇಳ್ತಿದ್ಯಾ? ನೀನು ಹಾಳೆ ಮಾಡಿದ್ಯೇನೋ ಅದಕ್ಕೆ ಕೇಳ್ತಿದ್ಯಮ್ಮ. ಹೋಗು, ಎಂಥದ್ದು ಇಲ್ಲ, ನಾನು ಎದ್ದು ಈಗಿನೂ ಬಂದಿದ್ದು. ಮತ್ತೆ ಎತ್ತೋಗ್ತಿದ್ಯಾ ಇತ್ತ ಅಡುಗೆ ಮಾಡೋದು ಬಿಟ್ಟು? ಎಲ್ಗೂ ಹೋಗ್ತಿಲ್ಲ, ಸಾರಿಗೆ ಏನಿರಲಿಲ್ಲ, ಒಂದಿಟ್ಟು ಹುಣ್ಸೆ ಹೂವನ ಕಿತ್ಕೊಂಬರೋಣ ಅಂತ ಹೋಗ್ತಿದ್ದೆ. ಹುಣ್ಸೆ ಹೂವು ಕಿತ್ಕೊಂಬಂದು ಹುಳ್ಸೊಪ್ಪು ಮಾಡೋಣ ಅಂತಾನೆ. ಹೋಗು, ಡೈಲಿ ಎದ್ರೆ ಅಂದು ಇದೊಂದು ಗೋಳು, ಏನು ಮಾಡೋದು ಅಂಬೋದೊಂದು ಯೋಚನೆ ಆಗ್ತೈತತ್ತ ಬೆಳಗ್ಗೆ ಎದ್ರೆ. ಏನು ಹುಣ್ಸೆ ಹೂವು ಕಿತ್ಕೊಂಬರಕ್ಕೆ ಹೋಗ್ತಿದ್ಯೇನೆ? ಎಸತಿ ಹೇಳೋಣ, ಹುಣ್ಸೆ ಹೂವು ಕಿತ್ಕೊಂಬರಕ್ಕೆ ಹೋಗ್ತಾ ಇರೋದು ಅಂತಾನ. ನೀನೇನ್ ತಾಯಿ ಮೈ ಮೇಲೆ ಬೀಳ್ತಿ ಕೇಳಿದ್ರೆ? ಏನೋ ಗೊತ್ತಿಲ್ದಾರು ತಿಳುವಳಿಕೆ ಇಲ್ದಾರು ಕೇಳ್ತೀವಮ್ಮ, ನೀನು ಅದನ್ನೇ ಒಂದು ಇದನ್ನ ಮಾಡ್ತೀಯಲ್ಲೇ. ತಿಮ್ಮಜ್ಜಿ, ಹುಣ್ಸೆ ಹೂವನೇ ಕಿತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ, ಇವಾಗ ಸಮಾಧಾನ ಆತಾ? ಅದು ಯಾಕೆ ಹಂಗೆ ಬರ್ಕಂತೀಯ? ನಂಗೆ ಕೇಳಿಸುತ್ತೆ, ನಿಧಾನ ಕೇಳು. ನಮ್ಮನೆಗೂ ಏನು ಸಾರಿಗಿಲ್ಲ, ನಾನು ಬರ್ತೀನಿ ನೋಡಿ, ಹೋಗಿ ಕಿತ್ಕೊಂಬರೋಣ ಒಂದೀಟ. ಬಾ ಮತ್ತೆ ಹೋಗೋಣ ಬೇಗನ. ಏನು ತಿಮ್ಮಜ್ಜಿನೂ ಲಕ್ಷ್ಮಕ್ಕ ಬೆಳಬೆಳಿಗ್ಗೆನ ಹಿಂಗೆ ನಿಂತ್ಬಿಟ್ಟಿದ್ದೀರಾ ಬಿಡುವಾಗಿ? ಹಾಲೆ ಅಡುಗೆ ಗಿಡ್ಗೆ ಮಾಡಿದ್ದೀರೇನಮ್ಮ? ಈ ರಂಗಮ್ಮ ಒಂದು ಕಮ್ಮಿ ಇತ್ತು, ಅಡುಗೆ ಆಯ್ತಾ ತಿಮ್ಮಜ್ಜಿ ಅಂತ ಕೇಳೋದಕ್ಕೆ. ಈಗ ಇವಳು ಬಂದ್ಲಲ್ಲ, ಸರಿ ಆಯ್ತು. ಯಾಕೆ ತಿಮ್ಮಜ್ಜಿ ಬೆಳಬೆಳಿಗ್ಗೆ ಇಷ್ಟು ಗರಂ ಆಗಿದ್ಯಾ? ಏನಾಯ್ತು? ಅಲ್ಲ ಕಣೆ, ಮತ್ತೆ ಎದ್ದು ಈಗಿನ ಹೊಟ್ಟೆ ಕಸ ಗುಡ್ಸೋಣ ಅಂತ ಬಂದಿದ್ದೀನಿ, ಅಡುಗೆ ಆಗೈತೇನಜ್ಜಿ ಅಂತ ಕೇಳ್ತೀಯಲ್ಲೇ ನೀನು? ಇನ್ನೆಷ್ಟು ಮತಿಗೆ ಎಟ್ಟಾಡಿರ್ಬೇಕೆ ನೀನು? ಬಂದು ಲಕ್ಷ್ಮಕ್ಕನೂ ಅದನ್ನೇ ಕೇಳ್ತಾಳೆ, ನೀನು ಅದನ್ನೇ ಕೇಳ್ತೀಯಲ್ಲೇ ತಾಯಿ. ಅಲ್ಲ ಮತ್ತೆ ಬೆಳಬೆಳಿಗ್ಗೆ ಇಷ್ಟು ಆರಾಮಾಗಿ ನಿಂತಿದ್ರಲ್ಲ, ನಾನೆಲ್ಲ ಅಡುಗೆ ಮಾಡಿಕ್ಕಿದ್ದೀರಾ ಅಂತ ಅನ್ಕಣ್ಣಮ್ಮ. ನಂದೇನು ತಪ್ಪೇಳು? ಎಂಥದ್ದು ಇಲ್ಲ ಕಣೆ, ಇನ್ನು ಅಡುಗೆನೂ ಇಲ್ಲ, ಕಾಫಿನೇ ಕುಡ್ದಿಲ್ಲ ಅಂದ್ರೆ ಇನ್ನು ಅಡುಗೆಗೆ ಹೋದಮ್ಮ. ನೀನೆಲ್ಗೆ ಹೋಗ್ತಿದ್ದೆ ಇತ್ತ ಇಷ್ಟೊತ್ತಿಗೆನಾ? ಎಲ್ಗೂ ಇಲ್ಲ ಕಣೆ, ಇಲ್ಲೇ ಹೋಗಿ ಒಂದಿಟ್ಟು ಹುಣ್ಸೆ ಹೂವು ಕಿತ್ಕೊಂಬರೋಣ ಅಂತ ಹೋಗ್ತಿದ್ದೆ. ಹೋಗು, ಬೆಳಗ್ಗೆ ಎದ್ದೆ ಅಂದರೆ ಸಾಕು, ಏನು ಸಾರು ಮಾಡೋಣ ಏನು ಮಾಡೋಣ ಅಂಬೋದೇ ತಲೆನೋವು. ಅದಕ್ಕೆ ಯಾತದು ಇಡ್ಲಿ ಸಾರಿಗೆ ಒಂದಿಟ್ಟು ಹುಣ್ಸೆ ಹೂವು ಕಿತ್ಕೊಂಬಂದು ಮಸಿ ಉಳ್ಸಪ್ಪ ಏನಾನ ಮಾಡೋಣ ಅಂತಾನೆ ಹೋಗ್ತಾ ಇದ್ನಮ್ಮ. ನೀನು ಹುಣ್ಸೆ ಹೋಗಿ ಹೋಗ್ತಿದ್ಯಾ ನಂಗಾದ್ರೆ? ಕಣೆ, ಯಾಕೆ? ಯಾರು ಹೋಗ್ತಾವ್ರು ಹುಣ್ಸೆ ಹೋಗಿ ಇನ್ನೂ? ನಾನು ಹುಣ್ಸೆ ಹೋಗೋನೆ ಅಂತಾನೆ ಬಂದೆ, ತಿಮ್ಮಜ್ಜಿ ಮಾತಾಡಿಸ್ಕೊಂಡು ನಿಂತ್ಕೊಂಡೆ. ಆವಜ್ಜಿ ನಾನು ಬರ್ತೀನಿರೇ ಅಂತು, ಅದಕ್ಕೆ ನಿಂತ್ಕೊಂಡಮ್ಮ. ಸರಿ ಬರ್ರಿ ಮತ್ತೆ ಹೋಗೋಣ, ಟೈಮ್ ಆಗುತ್ತೆ ಬಂದು ಅಡುಗೆ ಮಾಡೋದಕ್ಕೆ. ಏನು ಮಾತಾಡ್ಕೊಂಡು ನಿಂತಿದ್ದೀರಮ್ಮ? ಬಿತ್ರಿ ಕಡೆ ನೀನು ಈಗಿನ್ನು ಬಂದಿದ್ಯಾ, ಈಗಿನ್ನು ಬಂದು ಮಾತಾಡ್ಕೊಂಡು ನಿಂತಿದ್ದೀರಾ ಅಂತ ಹೇಳ್ತೀಯಲ್ಲೇ. ನಡಿ ಹೋಗೋಣ. ಏನು ಆಡ್ತೀರಾ ನೀವು? ಬಾರಜೆ ಮಾತಾಡಿವಿ ಅಂತ ಆಮೇಲೆ ಬಂದ ಮೇಲೆ ಊಟ ಮಾಡ್ಕೊಂಡು ಬಿಸಿಲಿರುತ್ತಲ್ಲ, ಹೆಂಗಿದ್ರು ಮಂಚಾಗೆ ಇರ್ತೀವಿ, ಮಾತಾಡೋಣ. ಇವಾಗ ಬಾ, ಹೋಗಿ ಹುಣ್ಸೆ ಹೂವು ಕಿತ್ಕೊಂಬರೋಣ ಬೇಗನೆ. ಇದ್ಯಾತದೆ ಲಕ್ಷ್ಮಕ್ಕ, ಆಳೆ ಎಲ್ಲ ಕಾಯಾಗೈತಲ್ಲೇ, ಇದರಲ್ಲೆಲ್ಲೇ ಹೂವು ಕಾಣಿಸೋದೇ ಇಲ್ವಲ್ಲೇ? ಕಣ್ತಿಮ್ಮಜ್ಜಿ, ನಾನು ನೋಡಿರ್ಲಿಲ್ಲ ಇಷ್ಟು ದಿನಾನ. ಆಳೆ ಎಲ್ಲ ಕಾಯಾಗೈತಮ್ಮ, ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಐತೆ, ಕಿತ್ಕೊಳ್ರತ್ತೆ, ಇನ್ನೇನು ಮಾಡೋದು ಬಂದಿರೋ ತಪ್ಪಿಗೆ. ಕಣ್ ಲಕ್ಷ್ಮಕ್ಕ, ನಾನು ನೋಡಿರ್ಲಿಲ್ಲ ಇಷ್ಟು ದಿನಾನ. ಹೂವು ಇರುತ್ತೆ ಅಂತ ಬಂದೆ, ಆಳೆ ನೋಡಿರೆಲ್ಲ ಕಾಯಾಗೈತಮ್ಮ. ಏನೋ ಒಂದು ಇಡೀ ಸಿಕ್ಕಿದ್ರೆ ಸಾಕು, ಅದ್ರ ಜೊತೆಗೆ ಒಂದಿಷ್ಟಿಗೆ ಸೊಪ್ಪ ಪಪ್ಪ ಇಕ್ಕಿ ಮಸದ್ರೆ ಆಗುತ್ತತ್ತ. ಕಿತ್ಕೊಳ್ರಿ, ಹೀರ ಇನ್ನೇನು ಮಾಡೋಕ್ಕಾಗುತ್ತೆ? ಕಿತ್ಕೊಳ್ರಮ್ಮ ಅತ್ತ ಒಂದು ಇಡೀ ಆದರೆ ಸಾಕಿನ್ನೇನು. ಇಲ್ಲೆಲ್ಲನೋ ಒಂದಿಟ್ಟು ಸೊಪ್ಪಿದ್ರೆ ಕೊಯ್ಕೊಂಡು ಹೋಗೋಣ, ಅದ್ರ ಜೊತೆಗೆ ಇಕ್ಕಿ ಮಸ್ತ್ರೆ ಆಗುತ್ತತ್ತ, ಚೆನ್ನಾಗಿರುತ್ತೆ ಉಳಿ ಉಳಿಗೆ. ಚಂದನ ಏನೋ ಹೇಳಜ್ಜ ಅತ್ತ, ಯಾವುದೋ ಒಂದು ದಿನದ ಕತೆ ತೆಳ್ಳಿ ಸಾಕತ್ತ. ಇದೇನು ಒಂದು ದಿನದ್ದಲ್ಲ, ಸಾಯತಕ ಇದ್ದಿದ್ದೇನ. ಏನು ಮಾಡೋಕ್ಕಾಗಲ್ಲ, ಇರೋ ತಕ ತಿನ್ಬೇಕು, ಹೊಟ್ಟೆ ಕೇಳಬೇಕಲ್ಲ. ಯಾತದ ಒಂದು ಬೇಸ್ಕೊಂಡು ತಿನ್ಬೋದತ್ತ, ಕಿತ್ಕೊಳ್ರ ಇನ್ನೇನು ಮಾಡೋದು? ಯಾರು ಹುಣ್ಸೆನ್ ಗಿಣ್ಸೆನ್ ಕುಟ್ಟ ಕರ್ದಿಲ್ವೇನಿ ಲಕ್ಷ್ಮಕ್ಕ ಮುಯ್ಯಾಳಿಗೆ? ಕರ್ದಿದ್ದಾರೆ ಕಣೆ,
ಇವತ್ತೆಲ್ಲೂ ಹೋಗಲ್ಲತ್ತ. ಇಷ್ಟು ದಿನ ಮುಯ್ಯಳ್ಗೆ ಹೋಗಿ ಹೋಗಿನ ಮೈ ಕೈ ಎಲ್ಲ ನೋವು. ಒಂದಿಷ್ಟು ನೀರು ಕಾಸ್ಕೊಂಡನ ಒಯ್ಕೋಬೇಕತ್ತ. ಎಲ್ಗೂ ಹೋಗಲ್ಲ ಇವತ್ತು. ಹುಣ್ಸೆಹಣ್ಣು ಕುಟ್ಟಕ್ಕೆ ಹೋಗ್ತೀರೇನಮ್ಮ ಹಂಗಾದ್ರೆ? ಎಷ್ಟು ಕೊಡ್ತಾರೆ ಕೂಲಿನ? 200 ರೂಪಾಯಿ ಕೊಡ್ತಾರೆ ಕಣಾಜಿ. ಬೆಳಗ್ಗೆಯಿಂದ ಸಂಜೆವರೆಗೂ ಹೋದ್ರೆ ಇನ್ನೇನು ಅವ್ರು ಕುಟ್ತಾರೆ, ನಾವು ಸೋಸ್ ಹಾಕೋದು 200 ರೂಪಾಯಿ ಕೊಡ್ತಾರಮ್ಮ. ಹೆಂಗ ಬಿಡತ್ತ, ನಾವು ಕುಟ್ಟ ಕಾಲದಾಗೆಲ್ಲನ 1 ರೂಪಾಯಿ 2 ರೂಪಾಯಿ ಕೆಜಿ ಮಾಡಿಕೊಡೋರು ಕಣಿ. ಇವಾಗ ಹೆಂಗ 200 ರೂಪಾಯಿ ಕೊಡ್ತಾರಲ್ಲ. ಈ ಕೆಜಿ ಲೆಕ್ಕಕ್ಕೆಲ್ಲ ಯಾರು ಕುಟ್ಟಕ್ಕೆ ಹೋಗ್ತಾರೆ ತಿಮ್ಮಜ್ಜಿ? ಬೆಳಗ್ಗೆಯಿಂದ ಕುಟ್ಟಿರೂ 5 ಕೆಜಿ ಹುಣ್ಸೆಹಣ್ಣು ಕುಟ್ಟಲ್ಲ ಎಲ್ಲರೂ. 5 ಕೆಜಿ ಅಂದರೆ ಇನ್ನೆಷ್ಟು ಹುಟ್ಟುತ್ತೆ? 50 ರೂಪಾಯಿ ಹುಟ್ಟಲ್ಲ. ಯಾರು ಕುಕ್ಕಂಡು ಕೊಡ್ತಾರೆ ಅದನ್ನು? ಅದಕ್ಕೆ ಅವ್ರೂ ಸಾಗಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ 200 ರೂಪಾಯಿ ಕೊಡ್ತಾರೆ ಕೂಲಿನ. ಇನ್ನೇನು ಮಾಡೋದು ನಾವು ಮಂತ ಕುಕ್ಕಂಡಂತ ಹೋಗೋದತ್ತ. ಹೇಳು, ಮಂತ ಕುಂತಿದ್ರೆ 200 ರೂಪಾಯಿ ಹಂಗೆ ಬರುತ್ತೆ. ಮಾಡಬೇಕು, ವಯಸ್ಸಿದ್ದಂಥ ಕಾಲದಾಗೆ ಮಾಡ್ಬೇಕು ಹೇಳಮ್ಮ. ಇವಾಗ ಇನ್ನೇನು ಬೇಸಿಗೆಲ್ಲನಜ್ಜಿ, ಏನು ಹೊಲ ಕೆಲಸ ಏನಿರಲ್ವಲ್ಲ. ಇದನ್ನ ಮಾಡೋದತ್ತ ಹೋಗಿ. ಇನ್ನೇನು ಮಾಡೋದು? ಮಂತ ಕುಕ್ಕಂಡ್ರೆ ನಿದ್ದೆ ಮಾಡ್ಬೇಕಮ್ಮ, ಅಷ್ಟೇ ಕುಕ್ಕಂಡು ಮಂತ ಕುಕ್ಕಣಕ್ಕೆ ಆಗಲ್ಲ ಹೇಳತ್ತ. ಅಲ್ಲೇನ ಮುಯ್ಯಾಗ ಹೋಗಿ ಹೋಗಿ ರೂಢಿಯಾಗಿ ಒಂದು ದಿವಸ ಮಂತಾಗಿದ್ರೆ ಸಾಕು, ಬೇಜಾರಾಗುತ್ತೆ ಕಣಜ್ಜಿ. ಅದಕ್ಕೆ ಯಾರನ್ನ ಕರೀಲಿ, 200 ರೂಪಾಯಿನಾಗಲಿ 150ನಾಗಲಿ ಸುಮ್ಮನೆ ಹೋಗೋದತ್ತ. ಹೇಳು, ದಿನ ಮಾಡೋರ್ಗೆ ಹಂಗೇನ. ಒಂದಿನ ಮಂತ ಕುಕ್ಕಂಡ್ರೆ ಏನು ಮಾಡೋದು ಅಂತನ ಬೇಜಾರಾಗುತ್ತೆ. ಈ ಮುಯ್ಯಾಳ ಎಲ್ಲಾದರೂ ಹೋದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮಂತ ಕುಕ್ಕಂಡ್ರೆ ಅಯ್ಯೋ ಎಷ್ಟೊತ್ತಿಗೆ ಟೈಮ್ ಆದತ್ತು ಇನ್ನೂ ಅಷ್ಟೇನಾ ಅನ್ನಿಸ್ತಿರ್ತೈತೆ. ಕಣ್ತಿಮ್ಮಜ್ಜಿ, ನೀನು ಹೇಳೋದು ಕರೆಕ್ಟೆ. ಮಂತಾಗಿದ್ರೆ ಟೈಮೇ ಹೋಗಲ್ಲ ಅಂತೈತಿ. ಕುಂತು ಸಾಕಾಗೋಗ್ತೈತಿ. ಹೇಳು. ನಮಗೆ ಹಾಲೇನ ರೂಢಿ ಆಗೈತಲ್ಲ, ಕೆಲಸ ಮಾಡಕ್ಕೆ ಹೋಗಿನ ಕೂಲಿ ಹೋಗೋದು, ಇಲ್ಲ ಹೊಲದ ಕೆಲಸ, ಇಲ್ಲ ಏನಾದ್ರೂ ಇರುತ್ತಲ್ಲ, ಅದಕ್ಕೆ ಮನೆಗೆ ಕುಕ್ಕಮಕ್ಕಾಗಲ್ಲ ನಮ್ಮ ಕೈಲಿ. ಮಾಡ್ಬೇಕು ಹೇಳಮ್ಮ. ಸಿಗ್ತೇನಜ್ಜಿ ಒಂದಿಡಿ ನಿಂಗೆ? ಕಣೆ ಒಂದಿಡಿ ಸಿಕ್ಕೈತೆ, ಸಾಕು ಬರ್ರೆ ಹೋಗೋಣ. ಇನ್ಯಾವ ಟಿಕ್ಕದಿದನ ಒಂದೀಟ್ ಇಕ್ಕಿರೆ, ಜಾಸ್ತಿ ಇಕ್ಕಿರೆ ಉಳ್ಳುಗಾಗುತ್ತೆ. ಒಂದೀಟ್ ಇಕ್ಕಿರೆ ಸಾಕಿದ್ದು ಸೊಪ್ಪು, ಇದ್ರ ಜೊತೆಗೆ ಒಂದಿಷ್ಟು ಸೊಪ್ಪಿಟ್ಟು ಮಸಿದ್ರೆ ಸಾಕತ್ತಾಗಿರುತ್ತಮ್ಮ. ಇದನ್ನೇ ಇಕ್ಕಿ ಮಾಡಿದ್ರೆ ಚೆನ್ನಾಗಿರಲ್ಲ. ಬರ್ರಿ ಹೋಗೋಣ, ಸಾಕತ್ತ. ಕಣಜ್ಜಿ ಸಾಕು, ಇಷ್ಟೇನಾ? ಬರ್ರಿ ಹೋಗೋಣ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಮರ್ರಂಗಪ್ಪರ ಹೊಲ್ದಾಗ ಒಂದಿಟ ಯಾತದನ್ನ ಸೊಪ್ಪ ಕೊಯ್ಕೊಂಡು ಹೋಗೋಣ ಒಂದಿಟ. ಅದ್ರ ಜೊತೆಗೆ ಇದನ್ನ ಇಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. 2 ಊಟಕ್ಕೂ ಆಗುತ್ತತ್ತ. ಹುಡುಗರು ಮಂತಾಗಿರ್ತವೆ, ಮಧ್ಯಾಹ್ನ ಉಂಡ್ಕೊಂತವೆ, ಹೆಂಗ ಆಗುತ್ತೆ. ಬರ್ರಿ ಹೋಗೋಣತ್ತ. ಬರ್ರಿ ಹೋಗೋಣ, ಟೈಮ್ ಆಗುತ್ತೆ. ಹೋಗಿ ಇನ್ನೂ ಅಡುಗೆ ಅನ್ನ ಸಾರು ಮುದ್ದೆ ಮಾಡಿ ಇವತ್ತು ನಾನು ಹುಣ್ಸೆಹಣ್ಣು ಕುಟ್ಟ ಕೇಳಿದ್ದೀನಿ ಆ ತಿಮ್ಮಕ್ಕರಿಗೆ. ಹೋಗ್ಬೇಕು, ಬರ್ರಿ ಹೋಗೋಣ ಮತ್ತೆ. ಸರಿ ನಡೀರಮ್ಮ, ಹೋಗೋಣ. ಹಾಯ್ ಫ್ರೆಂಡ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ನನಗೆ, ಅದೇ ರೀತಿ ಇನ್ಮುಂದೆ ಸಪೋರ್ಟ್ ಮಾಡ್ರಪ್ಪ. ಇನ್ಮುಂದೆ ಡೈಲಿ ವೀಡಿಯೋಸ್ನ ಹಾಕ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿರ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.